ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹15,000 ಎಟ್ 6% per annum ಫಾರ್ 7 years. ನೋಡಿ, ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಎಲ್ಲ ಕ್ವಶನನ್ನು ನಿಮ್ಮ ಪ್ಯಾಟ್ರನ್ ಇರೋದು 5, 10, 15 ಕೂಡ 15ಅಲ್ಲಿ ಡೈರೆಕ್ಟಾಗಿ ಒಂದೇ ಪ್ರಾಬ್ಲಮ್ ಕೊಡಲ್ಲ. ಎ ಬಿ ಸಿ ಆ ಥರದಲ್ಲಿ ಕೊಡ್ತಾರೆ. ಕೆಲವೊಂದು ಕ್ವಶನನ್ನು ಇಲ್ಲಿ ಎ ಬಿ ಅಂತ ಕೊಟ್ಟಿದ್ದಾರೆ. ಥಿಯರಿ ಕ್ವಶನನ್ನು ಎ ಬಿ ಅಂತಂದರೆ ಎಗೆ 10 ಮಾರ್ಕ್ಸು, ಬಿಗೆ 5 ಮಾರ್ಕ್ಸ್ ಆ ಥರದಲ್ಲಿ ಇರುತ್ತೆ. ಆಲ್ಮೋಸ್ಟ್ ಪ್ರಾಬ್ಲಮ್ ಸಬ್ಜೆಕ್ಟ್ ಎಲ್ಲ ಪ್ರಾಬ್ಲಮ್ ಕ್ವಶನ್ ಎಲ್ಲದನ್ನು ಕೂಡ ಎ ಬಿ ಸಿ, ಎಗೆ 5 ಮಾರ್ಕ್ಸ್, ಬಿಗೆ 5 ಮಾರ್ಕ್ಸ್, ಸಿ ಮಾರ್ಕ್ಸ್. 10 ಮಾರ್ಕ್ಸಿಗೆ ಎ ಬಿ 2 ಕೊಡ್ತಾರೆ, 5 ಈಚ್ ಆ ಥರದಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ನೀವು ಎಲ್ಲ ಕಾನ್ಸೆಪ್ಟನ್ನು ಕಲ್ತಿರಲೇಬೇಕು. ಏನಕ್ಕೆ ಅಂತಂದರೆ ಇವನ್ 15 ಮಾರ್ಕ್ಸ್ ಅಂದ್ರಲ್ಲೂ ಒಂದು ಕ್ವಶನ್ ನಿಮಗೆ ಗೊತ್ತಿಲ್ಲ, ಯಾವುದೋ ಒಂದು ಚಾಪ್ಟರ್ ನೀವು ಸ್ಕಿಪ್ ಮಾಡಿದ್ದೀರಾ ಅಂತಂದರೆ ಎ ಬಿ ಸಿಯಲ್ಲಿ ಎ ಬಿ ಮಾತ್ರ ಅಟೆಂಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಾನ್ಸೆಪ್ಟನ್ನು ಬಿಡಲಿಕ್ಕಿಲ್ಲ, ಎಲ್ಲ ಕಾನ್ಸೆಪ್ಟನ್ನು ಕಲಿಯಲೇಬೇಕು. ಈಗ ಕೇಳಿರುವಂಥ ಕ್ವಶನ್, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹15,000 ಎಟ್ 6% per annum ಫಾರ್ 7 years. ₹15,000 ದುಡ್ಡು ಇಡ್ತಿದ್ದೀರಾ, 6% ಬಡ್ಡಿ ಸಿಗ್ತಾ ಇದೆ. 7 ವರ್ಷಕ್ಕೆ ಹಾಗಾದರೆ ಎಷ್ಟು ಬಡ್ಡಿ ಸಿಕ್ಕತ್ತೆ? ಫಾರ್ಮುಲಾ ಏನು? ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ P into 1 plus I whole to the power of T minus P. ನಾನು ಆಲ್ರೆಡಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು, ಕಾಂಪೌಂಡ್ ಇಂಟ್ರೆಸ್ಟನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಫಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ಯಾರ್ಯಾರು ಫಸ್ಟ್ ವೀಡಿಯೋ ನೋಡಲಿಲ್ವೋ ಫಸ್ಟ್ ವೀಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಪಿ ಅಂತಂದರೆ ಪ್ರಿನ್ಸಿಪಾಲ್ ಅಮೌಂಟ್ ಅಂತಂದರೆ ಎಷ್ಟು ದುಡ್ಡು ಇಡ್ತಿದ್ದಾರೆ? ₹15,000 ದುಡ್ಡು ಇಡ್ತಾ ಇದ್ದಾರೆ. ದೆನ್ ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಪರ್ಸೆಂಟೇಜ್ ಬಡ್ಡಿ ಸಿಗ್ತಾ ಇದೆ? 6%. ಎಷ್ಟೇ ಪರ್ಸೆಂಟೇಜ್ ಬಡ್ಡಿ ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಆಗ 0.06 ಆಗುತ್ತೆ. ಏನಕ್ಕೆ ಡಿವೈಡೆಡ್ ಬೈ 100 ಮಾಡ್ಕೊಳ್ಬೇಕು? ಪರ್ಸೆಂಟೇಜ್ ಅಂದರೆ 100ಕ್ಕೆ, ಸೊ ಡಿವೈಡೆಡ್ ಬೈ 100 ಮಾಡ್ಕೊಳ್ಬೇಕು. ದೆನ್ ಟಿ ಅಂದರೆ ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 7 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ, 7 years. ಇದನ್ನೇ ಫಾರ್ಮುಲಾ ವೈಸ್ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ₹15,000 ದುಡ್ಡು ಇಡ್ತಾ ಇದ್ದಾರೆ ಇಂಟು 1 ಫಾರ್ಮುಲಾದಲ್ಲಿದೆ, 1 ಬರ್ಕೊಳ್ಬೇಕು. ಪ್ಲಸ್ ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.06 ಟು ದ ಪವರ್ ಆಫ್ ಟಿ ಅಂದರೆ ಎಷ್ಟು ವರ್ಷಕ್ಕೆ ಇಡ್ತಾ ಇದ್ದಾರೆ? 7 ವರ್ಷಕ್ಕೆ ಇಡ್ತಾ ಇದ್ದಾರೆ. ಮೈನಸ್ ಪಿ ಅಂದರೆ ಅದೇ ಅಮೌಂಟು, ₹15,000. ಅಲ್ಲಿಗೆ 15,000 ಇಂಟು 1 ಪ್ಲಸ್ 0.06 ಅಂದರೆ 1.06 ಆಗುತ್ತೆ. ಟು ದ ಪವರ್ ಆಫ್ 7 ಮೈನಸ್ 15,000. ನೆಕ್ಸ್ಟ್ ಸ್ಟೆಪ್ನಲ್ಲಿ 15,000 ಇಂಟು ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1.06 ಟು ದ ಪವರ್ ಆಫ್ 7 ಟೈಮ್ಸ್. 1.06 ಇಂಟು 7 ಅಲ್ಲ, 7 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡಬೇಕು? 1.06 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್, ಪವರ್ 7 ಇದೆ, ನಾವು 6 ಟೈಮ್ಸ್ ಈಕ್ವಲ್ ಬಟನನ್ನು ಪ್ರೆಸ್ ಮಾಡಬೇಕು. 1 2 3 4 5 6 ಅಷ್ಟಾದಮೇಲೆ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಇಲ್ಲಿ ಪವರ್ ಏನಿರುತ್ತೋ ಅದಕ್ಕಿಂತ ಒಂದು ಜಾಸ್ತಿ, ಪವರ್ 7 ಇದೆ. ನೀವು ಇಲ್ಲಿ GT 8 ಅಂತ ತೋರಿಸ್ತಿರ್ಬೇಕು. ಸೊ ಬಂದಿರೋಂಥ ವ್ಯಾಲ್ಯೂ 1.503 ಬಂದಿದೆ, ಅಷ್ಟೇ ಬರ್ಕೊಳ್ತಾ ಇದ್ದೀನಿ. 1.503. ಏನು ನೀವು ರೌಂಡ್ ಆಫ್ ರೌಂಡ್ ಆಫ್ ಮಾಡಬೇಕು ಅಂತಿಲ್ಲ. ಏನೋ ಒಂದು ವ್ಯಾಲ್ಯೂ ಬಂದಿರುತ್ತೆ, ಎಷ್ಟು ಬಂದಿದೆಯೋ ಅಷ್ಟೇ ಬರ್ಕೊಂಡಿರಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಬಂದಿರೋವಂಥ ವ್ಯಾಲ್ಯೂಗೆ 15,000ಇಂದ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ವ್ಯಾಲ್ಯೂ ಬಂದಿದೆ ಅಷ್ಟು ಕ್ಯಾಲ್ಸಿಲ್ ಹಾಗೆ ಇದೆ, ಇಂಟು 15,000 ಮಲ್ಟಿಪ್ಲೈ ಮಾಡಿದಾಗ 22,554 ಬರುತ್ತೆ. ಅದನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. 22,554 ಮೈನಸ್ 15,000 ಮಾಡಿದಾಗ ಬರೋವಂಥ ಆನ್ಸರ್ 7,554. ನಮಗೆ 7ನೇ ವರ್ಷದ ಕೊನೆಯಲ್ಲಿ ಸಿಗೋ ಬಡ್ಡಿ ಎಷ್ಟು ಅಂತಂದರೆ 7,554. ಇದನ್ನು ಈ ಫಾರ್ಮುಲಾ ಎಲ್ಲ ಇಲ್ಲದೇನೆ ಡೈರೆಕ್ಟಾಗೂ ಕೂಡ ಮಾಡ್ಬೋದು. ಅದು ಹೇಳಿರ್ತೀನಿ, ಎಕ್ಸಾಮ್ನಲ್ಲಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿ. ನೋಡಿ, 15,000 ಬಡ್ಡಿ ಇಡ್ತಾ ಇದ್ದೀರಾ, 6% ಬಡ್ಡಿ ಸಿಗ್ತಾ ಇದೆ 7 ವರ್ಷಕ್ಕೆ. ಸೊ ನೀವೀಗ ಪ್ಲಸ್ 6% ಅಂತ 7 ಟೈಮ್ಸ್ ಮಾಡಬೇಕು. ಪ್ಲಸ್ 6% 1, ಪ್ಲಸ್ 6% 2, ಪ್ಲಸ್ 6% 3, ಪ್ಲಸ್ 6% 4, ಪ್ಲಸ್ 6% 5, ಪ್ಲಸ್ 6% 6, ಪ್ಲಸ್ 6% 7 ಟೈಮ್ಸ್ ಆಯಿತು. 7 ವರ್ಷದ ಕೊನೆಯಲ್ಲಿ ನಮ್ಮ ಅಮೌಂಟು ಇಷ್ಟಾಗಿರುತ್ತೆ. ನಾವು ಇಟ್ಟಿರೋ ಅಮೌಂಟ್ ಎಷ್ಟು? ಮೈನಸ್ 15,000. ಇಟ್ಟಿರೋ ಅಮೌಂಟನ್ನು ಡಿಡಕ್ಟ್ ಮಾಡಿದ್ರೆ, ಪ್ರಿನ್ಸಿಪಾಲನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಬಡ್ಡಿ ಅಂತ ಗೊತ್ತಾಗುತ್ತೆ. ಡಿಡಕ್ಟ್ ಮಾಡಿದಾಗ ಬರುವಂಥ ಆನ್ಸರ್ 7,554. ಈಗ ಫಾರ್ಮುಲಾ ಯೂಸ್ ಮಾಡಿದ್ರು ಬಂದಿರೋದು ಆನ್ಸರ್ ಅಷ್ಟೇ, 7,554. ಸೊ ಈ ಥರದಲ್ಲಿ ನೀವು
ಕಾಂಪೌಂಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.